2023 ಅಕ್ಟೋಬರ್ 3 ಪ್ರಭುತ್ವವನ್ನು ಪ್ರಬಲವಾಗಿ ಪ್ರಶ್ನಿಸ್ತಾ ಇದ್ದ ನ್ಯೂಸ್ ಕ್ಲಿಕ್ ಡಿಜಿಟಲ್ ಪೋರ್ಟಲ್ನ ಕಚೇರಿಯ ಮೇಲೆ ದೆಹಲಿ ಪೊಲೀಸರು ದಾಳಿ ನಡೆಸಿದರು. ಚೀನಾ ಫಂಡಿಂಗ್ ಮೂಲಕ ಈ ನ್ಯೂಸ್ ಕ್ಲಿಕ್ ಡಿಜಿಟಲ್ ಪೋರ್ಟಲ್ ನಡೀತಾ ಇದೆ ಎಂದು ಪೊಲೀಸರು ಆರೋಪಿಸಿದರು. ಅದರ ಸ್ಥಾಪಕ ಸಂಪಾದಕ ಪ್ರಬೀರ್ ಪುರಕಸ್ತಾಯ ಅವರನ್ನು ಬಂಧಿಸಿದರು. UAPA ಪ್ರಕರಣ ದಾಖಲಿಸಿದರು. ಆ ಸಮಯದಲ್ಲಿ ಈ ಪತ್ರಿಕೆಯಲ್ಲಿ 40ರಿಂದ 80ರಷ್ಟು ಪತ್ರಕರ್ತರು ಮತ್ತು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ರು. ಪತ್ರಕರ್ತರ ಮನೆ ಮತ್ತು ಕಚೇರಿಯ ಮೇಲೆ ರೇಡ್ ನಡೆಸಲಾಯಿತು. ಅಭಿಷಾರ್ ಶರ್ಮಾ ಗೊತ್ತಲ್ಲ, ದೇಶದ ಪ್ರಮುಖ ಯೂಟ್ಯೂಬರ್ ಮತ್ತು ಆಂಕರ್ ಆಗಿ ಗುರುತಿಸಿಕೊಂಡವರು. ಅವರಿಗೂ ಈ ನ್ಯೂಸ್ ಕ್ಲಿಕ್ನೊಂದಿಗೆ ಸಂಬಂಧ ಇತ್ತು. ಫ್ರೀಲ್ಯಾನ್ಸ್ ಜರ್ನಲಿಸ್ಟ್ ಆಗಿ ಅವರು ಕೆಲಸ ಮಾಡ್ತಾ ಇದ್ರು. ಇವರ ಮನೆಯ ಮೇಲೂ ಪೊಲೀಸರು ದಾಳಿ ನಡೆಸಿದರು, ಪ್ರಶ್ನಿಸಿದರು. ಪ್ರಬೀರ್ ಪುರಕಸ್ತಾಯ ಅವರನ್ನು ತಿಂಗಳುಗಳ ಕಾಲ ಜೈಲಲ್ಲಿ ಇಡಲಾಯಿತು. 2024 ಮೇ 15ರಂದು ಸುಪ್ರೀಂ ಕೋರ್ಟು ಇವರಿಗೆ ಜಾಮೀನು ನೀಡಿತು. ಇದಕ್ಕಿಂತ ಮೊದಲು 2021ರಲ್ಲಿ ಇಡಿ ಈ ನ್ಯೂಸ್ ಕ್ಲಿಕ್ನ ಮೇಲೆ ದಾಳಿ ನಡೆಸಿತು. ಪುರಕಸ್ತಾಯ ಅವರ ಮೇಲೆ ಪ್ರಕರಣ ದಾಖಲಿಸಿತು. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಈ ಎಲ್ಲವನ್ನು ಯಾಕೆ ನಿಮ್ಮ ಜೊತೆ ಹಂಚಿಕೊಂಡೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಈಗ ದೆಹಲಿಯ ಹೈಕೋರ್ಟು ಇಡಿ ಪ್ರಕರಣವನ್ನು ಹರಿದು ಬಿಸಾಡಿದೆ. ಪ್ರಬೀರ್ ಪುರಕಸ್ತಾಯ ಅವರ ವಿರುದ್ಧ ದಾಖಲಾಗಿದ್ದ FIR ಅನ್ನು ರದ್ದುಪಡಿಸಿದೆ. ಈ ಇಡೀ ಪ್ರಕರಣವು ಕೇವಲ ಬೋಗಸ್ ಎಂದು ಹೇಳಿದೆ. ಕಾನೂನಿನ ಅತಿದೊಡ್ಡ ದುರುಪಯೋಗ ಎಂದು ದೆಹಲಿ ಹೈಕೋರ್ಟ್ ಹೇಳಿದೆ. RBI ನಿಯಮಗಳ ಪ್ರಕಾರವೇ ವಿದೇಶಿ ಹೂಡಿಕೆ ನಡೆದಿದೆ. ಇದರಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ ಎಂಬುದು ಸಾಬೀತಾಗಿರುವುದನ್ನು ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಕಾರಣದಿಂದಲೇ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ನ್ಯೂಸ್ ಕ್ಲಿಕ್ ಡಿಜಿಟಲ್ ಕಚೇರಿಯ ಮೇಲೆ ಇಡಿ ದಾಳಿ ನಡೆಸಿತು. ಆ ಬಳಿಕ ಆಂಟಿ ಟೆರರ್ ಸೆಲ್ ಮೂಲಕ ದಾಳಿ ನಡೆಸಲಾಯಿತು. UAPA ಪ್ರಕರಣ ದಾಖಲಿಸಲಾಯಿತು. ನ್ಯೂಸ್ ಕ್ಲಿಕ್ನ ಬ್ಯಾಂಕ್ ಖಾತೆಗಳನ್ನು ಫ್ರೀಜ್ ಮಾಡಲಾಯಿತು. ಇದರಿಂದ ಏನಾಯಿತು ಗೊತ್ತಾ? ಈ ಸಂಸ್ಥೆಯನ್ನು ನಂಬಿಕೊಂಡು ದುಡಿತಾ ಇದ್ದ ಪತ್ರಕರ್ತರು ಬೀದಿ ಪಾಲಾದರು. ಅವರ ಕುಟುಂಬಗಳು ಸಂಕಷ್ಟಕ್ಕೆ ಬಿದ್ದವು. ಅದರಲ್ಲಿದ್ದ ಪತ್ರಕರ್ತರು, ಕ್ಯಾಮರಾಮೆನ್ಗಳು, ಸಿಬ್ಬಂದಿಗಳು, ಎಡಿಟರ್ಸ್ಗಳು ಜೀವನ ನಡೆಸಲು ಒದ್ದಾಡಿದರು. ಎಲ್ಲರೂ ಅಭಿಷಾರ್ ಶರ್ಮಾ ಅಲ್ವಲ್ಲ, ಅವರಿಗಾದರೆ ಸಾಮರ್ಥ್ಯ ಇದೆ. ಉಳಿದ 10 ಹಲವು ಪತ್ರಕರ್ತರು ಸದ್ದಿಲ್ಲದೆ ಕಷ್ಟದ ಬದುಕುಗಳನ್ನು ಎದುರಿಸಿದರು. ಪ್ರಬೀರ್ ಪುರಕಸ್ತಾಯ ಅವರ ಬಂಧನದ ಸಮಯದಲ್ಲಿ ನಮ್ಮ ಮೀಡಿಯಾಗಳು ಹೇಗೆ ಸುದ್ದಿ ಸ್ಫೋಟಿಸಿದ್ದವು ಅನ್ನುವುದನ್ನು ನೀವು ಗಮನಿಸಬೇಕು. ಇವರನ್ನು ಚೀನಾ ಏಜೆಂಟ್ ಎಂದು ಹೇಳಲಾಯಿತು, ದೇಶದ್ರೋಹಿ ಎಂದು ಕರೆಯಲಾಯಿತು. ಚೀನಾದ ಫಂಡಿಂಗ್ನಿಂದ ಈ ಸಂಸ್ಥೆ ನಡೀತಾ ಇದೆ ಎಂದು ಹೇಳಲಾಯಿತು. Times now has in its possession that this email was written bang in the middle of the COVID outbreak. Let's take a look at this mail that again came from Neville Singham, and it is written to Prabir Purkayas, who is the founder and editor-in-chief of NewsClick. It says that 3 article series on China and its handling of the virus. That is the subject of this mail. ನಿಜವಾಗಿ ಈ ಇಡಿ ಪ್ರಕರಣ ನ್ಯಾಯಾಲಯದಲ್ಲಿ ನಿಲ್ಲಲ್ಲ ಅನ್ನುವುದು ದೆಹಲಿ ಅಧಿಕಾರಿಗಳಿಗೂ ಗೊತ್ತು, ಪೊಲೀಸರಿಗೂ ಗೊತ್ತು, ಅವರನ್ನು ಸತಾಯಿಸಿದವರಿಗೂ ಗೊತ್ತು. क्या तिहाड़ी चौधरी माफी मांगेगा? क्या अंजना, क्या अर्नब गोस्वामी माफी मांगेंगे? क्या राडिया की वो दलाल माफी मांगेगी जिसने अपने मंच पर न्यूज क्लिक के खिलाफ पूरा दुष्प्रचार किया था? क्या भारतीय जनता पार्टी की कोई जवाबदेही है जिसने एक संस्था को बर्बाद कर दिया, उस पर इनकम टैक्स, ईडी और बाद में एंटी टेरर सेल का रेड मार के? ಮತ್ತೇಕೆ ದಾಳಿ ನಡೆಸಿದ್ರು ಅಂದ್ರೆ, ಆ ದಾಳಿಯಿಂದಾಗಿ ಆ ಸಂಸ್ಥೆ ನಾಮಾವಶೇಷವಾಗುತ್ತೆ, ಪತ್ರಕರ್ತರು ದಿಕ್ಕಾಪಾಲಾಗುತ್ತಾರೆ ಅನ್ನುವ ಕಾರಣಕ್ಕಾಗಿಯೇ ಈ ದಾಳಿ ನಡೆಸಲಾಗಿತ್ತು. ಇನ್ನೊಮ್ಮೆ ಆ ಸಂಸ್ಥೆಯನ್ನು ಅದೇ ರೀತಿಯಲ್ಲಿ ಕಟ್ಟಲು ಸಾಧ್ಯನೇ ಇಲ್ಲ. ಆ ಮೂಲಕ ಪ್ರಭುತ್ವದ ವಿರುದ್ಧ ಪ್ರಬಲವಾಗಿ ಮಾತಾಡ್ತಾ ಇದ್ದ ಒಂದು ಸಂಸ್ಥೆಯ ಕತ್ತು ಹಿಸುಕಲಾಯಿತು. ಸಾರ್ವಜನಿಕವಾಗಿ ಈ ಸಂಸ್ಥೆಯ ವಿರುದ್ಧ ಅನುಮಾನವನ್ನು ಹುಟ್ಟುಹಾಕಲಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಭುತ್ವದ ಕಾಲಾಳುಗಳು ಈ ಸಂಸ್ಥೆಯನ್ನು ದೇಶದ್ರೋಹಿಗೊಳಿಸಿದರು, ಬೈದ್ರು, ಕೆಟ್ಟ ಪದಗಳಿಂದ ಅವಮಾನಿಸಿದರು. ಪ್ರಬೀರ್ ಪುರಕಸ್ತಾಯ ಎಂಬ ವೃದ್ಧ ಸಂಪಾದಕ ಇನ್ನಿಲ್ಲದ ಅವಮಾನ ಎದುರಿಸಿದರು. ಒಂದು ಸಂಸ್ಥೆಯ ಕ್ರೆಡಿಬಿಲಿಟಿಯನ್ನು, ಅದರ ಉಸಿರಾಡುವ ಸಾಮರ್ಥ್ಯವನ್ನು ಹೀಗೆ ಸಾಯಿಸಿ ಬಿಡಲಾಯಿತು. ಈಗ ಪ್ರಕರಣ ರದ್ದಾದರೂ ಸರ್ಕಾರಕ್ಕೆ ಯಾವ ನಷ್ಟವೂ ಇಲ್ಲ. ಇವರ ಮೇಲೆ ಯಾಕೆ ಇಡಿ ಪ್ರಕರಣ ದಾಖಲಿಸಿದ್ರಿ, ಇವರನ್ನು ಯಾಕೆ ಜೈಲಿಗಟ್ಟಿದ್ರಿ, ಇವರನ್ನು ಯಾಕೆ ಸತಾಯಿಸಿದ್ರಿ ಎಂದೆಲ್ಲ ನ್ಯಾಯಾಲಯ ಪೊಲೀಸರನ್ನು ಕಟಕಟೆಯಲ್ಲಿ ನಿಲ್ಲಿಸಿ ಕೇಳಲ್ಲ, ಅವರಿಗೆ ಶಿಕ್ಷೆ ವಿಧಿಸಲ್ಲ.
ಉಮರ್ ಖಾಲಿದ್ ಎಂಬ ವಿದ್ಯಾರ್ಥಿ ಹೋರಾಟಗಾರ ಕಳೆದ 5 ವರ್ಷಗಳಿಂದ ವಿಚಾರಣೆ ಇಲ್ಲದೆ ಜೈಲಲ್ಲಿದ್ದಾರೆ. ಅವರಿಗೆ ಜಾಮೀನು ಸಿಗ್ತಾ ಇಲ್ಲ. ಇನ್ನು ಅವರಿಗೆ ಜಾಮೀನು ಸಿಕ್ಕಿ ಆ ಬಳಿಕ ಪ್ರಕರಣ ರದ್ದಾದರೂ ಸರ್ಕಾರಕ್ಕೆ ತೊಂದರೆ ಏನಿಲ್ಲ. ಅವರ ಧ್ವನಿಯನ್ನು ಇಷ್ಟರವರೆಗೆ ಕಂಬಿಯೊಳಗಿಟ್ಟು ಬೀಗ ಹಾಕುವುದಕ್ಕೆ ಪ್ರಭುತ್ವಕ್ಕೆ ಸಾಧ್ಯವಾಗಿದೆ. ಅವರನ್ನು ಜೈಲಿಗೆ ಹಾಕಿದ್ದು ತಪ್ಪು ಮತ್ತು ಅವರ ಮೇಲೆ ಹೊರಿಸಿದ ಪ್ರಕರಣಕ್ಕೆ ಆಧಾರ ಇಲ್ಲ ಎಂದು ನ್ಯಾಯಾಲಯ ನಾಳೆ ಹೇಳಿದ್ರು ಅವರನ್ನು ಜೈಲಿಗೆ ಅಟ್ಟಿದ ಪೊಲೀಸರಿಗೆ ಶಿಕ್ಷೆ ಆಗಲ್ಲ, ಪ್ರಭುತ್ವಕ್ಕೂ ಶಿಕ್ಷೆ ಆಗಲ್ಲ. ತನ್ನನ್ನು ಪ್ರಶ್ನಿಸುವ ಧ್ವನಿಯನ್ನು ಪ್ರಭುತ್ವ ಹೇಗೆ ದಮನಿಸುತ್ತದೆ ಅನ್ನೋದಕ್ಕೆ ನ್ಯೂಸ್ ಕ್ಲಿಕ್ ಪ್ರಕರಣ ಒಳ್ಳೆಯ ಉದಾಹರಣೆ.